ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಉಪ್ಪಿನಿಂದ ಮಾಡ್ಕೋಬೇಕಾಗಿರುವಂಥ ಒಂದು ಪರಿಹಾರನ ತಿಳಿಸ್ಕೊಡ್ತೀನಿ. ಇದನ್ನ ಖಂಡಿತ ಎಲ್ಲರೂ ಮಾಡೋಕೆ ಟ್ರೈ ಮಾಡಿ. ಇದನ್ನ ಮಾಡೋದ್ರಿಂದ ಮನೆಯಲ್ಲಿರುವಂಥ ಕಷ್ಟ ದರಿದ್ರ ಎಲ್ಲ ಕೂಡ ಹೊರಟೋಗುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮೇಲಿದ್ರೆ ನಾವು ಮುಟ್ಟಿದ್ದೆಲ್ಲ ಕೂಡ ಚಿನ್ನ ಆಗುತ್ತೆ. ಲಕ್ಷ್ಮೀ ದೇವಿ ಅನುಗ್ರಹ ಪಡ್ಕೊಂಡ ನಂತರ ನಾವು ವರಲಕ್ಷ್ಮಿ ಹಬ್ಬ ಆಚರಿಸೋದ್ರಿಂದ ಖಂಡಿತ ಎಲ್ಲವೂ ಶುಭ ನಡೆಯುತ್ತೆ. ಹಾಗಾದ್ರೆ ಆ ಪರಿಹಾರ ಏನಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಉಪ್ಪು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ. ಯಾಕಂದ್ರೆ ಉಪ್ಪು ಸಮುದ್ರದಲ್ಲಿ ಜನಿಸುತ್ತೆ. ಸಂಪತ್ತಿಗೆ ಆದಿದೇವತೆಯಾದ ಲಕ್ಷ್ಮೀ ದೇವಿ ಕೂಡ ಸಮುದ್ರ ಗರ್ಭದಿಂದಲೇ ಜನಿಸಿದ್ದಾರೆ. ಶ್ರಾವಣ ಮಾಸವಿಡೀ ಲಕ್ಷ್ಮೀ ದೇವಿ ಭೂಲೋಕದಲ್ಲಿ ವಾಸವಿರುತ್ತಾರೆ. ಶ್ರಾವಣ ಮಾಸದಲ್ಲಿ ಯಾರು ಭಕ್ತಿಯಿಂದ ಮನಃಶುದ್ಧಿಯಿಂದ ವರಲಕ್ಷ್ಮಿ ವ್ರತ ಆಚರಿಸುತ್ತಾರೋ ಲಕ್ಷ್ಮೀ ದೇವಿ ಅವರ ಮನೆಯಲ್ಲಿ ಸ್ಥಿರ ನಿವಾಸ ಹೂಡುತ್ತಾಳೆ. ಹಾಗಾಗಿ ಈ ತಿಂಗಳು ಆಗಸ್ಟ್ 16ನೇ ತಾರೀಕಿಗೆ ಮುಂಚೆ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ವರಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ವಾಸವಿರುತ್ತಾಳೆ. ನೀವು ಮಾಡೋ ಪೂಜೆಯನ್ನು ಕಣ್ಣಾರೆ ನೋಡ್ತಾ ನೀವಿಟ್ಟ ನೈವೇದ್ಯ ಸಂತೋಷವಾಗಿ ಸೇವಿಸುತ್ತಾ ತೃಪ್ತಿಯಿಂದ ವರಗಳ ಮಳೆಯನ್ನು ನಿಮ್ಮ ಮೇಲೆ ಸುರಿಸುತ್ತಾಳೆ. ಕಲ್ಲುಪ್ಪು ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇರುತ್ತಾಳೆ. ಹಾಗಾಗಿ ವರಲಕ್ಷ್ಮಿ ಹಬ್ಬ ಬರೋಕ್ಕೂ ಮುಂಚೆ ಒಂದು ಗಾಜು ಬಟ್ಟಲಿಯ ತುಂಬ ಕಲ್ಲುಪ್ಪು ತುಂಬಿ ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟುಬಿಡಿ. ಹಬ್ಬ ಮುಗಿದ ನಂತರ ಈ ಉಪ್ಪನ್ನು ಯಾರೂ ತುಳಿಯದಿರುವ ಒಂದು ಮರದ ಕೆಳಗೆ ಚೆಲ್ಲಿಬಿಡಿ. ಇನ್ನು ಲಕ್ಷ್ಮೀ ದೇವಿ ಅನುಗ್ರಹದಿಂದ ನಿಮ್ಮ ಮನೆಯೆಲ್ಲ ಸಿರಿ ಸಂಪತ್ತಿನಿಂದ ತುಳುಕಬೇಕು ಅಂದ್ರೆ ಈ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ದಿನ ತಲೆ ಸ್ನಾನ ಮಾಡಿದ ನಂತರ ಒಂದು ಗಾಜು ಬಟ್ಟಲಿಯಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಸಿಂಪಡಿಸಿಕೊಂಡು ಈ ಬಟ್ಟಲನ್ನು ನಿಮ್ಮ ಬೀರೋ ಅಥವಾ ಖಜಾನೆ ಕೆಳಗೆ ಇಟ್ಟುಬಿಡಿ. ಈ ರೀತಿ ಮಾಡೋದ್ರಿಂದ ಆಕಸ್ಮಿಕವಾಗಿ ನಿಮ್ಮ ಕೈಗೆ ಹಣ ಸೇರುತ್ತೆ. ನಿಮ್ಮ ಬೀರೋ ಅಥವಾ ಖಜಾನೆ ಒಳಗಡೆ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಲಕ್ಷ್ಮೀ ದೇವಿ ಇರುವ ಕಡೆ ಐಶ್ವರ್ಯಕ್ಕೆ ಎಂದೂ ಕೊರತೆ ಬರುವುದಿಲ್ಲ. ಶೀಘ್ರದಲ್ಲೇ ನಿಮ್ಮ ಮನೆಯೆಲ್ಲ ಕೂಡ ಹಣದಿಂದ ತುಂಬಿ ಹೋಗುತ್ತೆ. ಮುಖ್ಯವಾಗಿ ಎಲ್ಲರೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬ ಬರುವುದಕ್ಕೂ ಮುಂಚೆ ಕಲ್ಲುಪ್ಪಿನಿಂದ ಮನೆಯಲ್ಲಿರುವ ಪ್ರತಿಯೊಬ್ಬರೂ ದೃಷ್ಟಿ ತೆಗೆದುಕೊಳ್ಳಬೇಕು. ಪುಟ್ಟ ಮಕ್ಕಳಿಗಾದ್ರೆ ತಾಯಿ ಅಥವಾ ತಂದೆ ದೃಷ್ಟಿ ತೆಗೆಯಬಹುದು. ಅದೇ ದೊಡ್ಡವರಿಗಾದ್ರೆ ನೀವೇ ಕೈಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 5 ಬಾರಿ ಸುತ್ತಿಕೊಳ್ಳುವ ಮೂಲಕ ದೃಷ್ಟಿ ತೆಗೆದುಕೊಳ್ಳಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವಂತ ದೋಷಗಳೆಲ್ಲ ಹೊರಟು ಹೋಗಿ ಧನರೇಖೆ ಅಭಿವೃದ್ಧಿಯಾಗುತ್ತೆ. ಇದರಿಂದ ನಿಮಗೆ ಅದೃಷ್ಟ ಒಲಿದು ಬರುತ್ತೆ. ಶ್ರೀಮಂತರಾಗುವ ಅವಕಾಶ ಹೆಚ್ಚಾಗುತ್ತೆ. ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಬರುವ 2ನೇ ಶುಕ್ರವಾರ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆ ಮುಂದೆ ಉಪ್ಪು ನೀರನ್ನು ಚೆಲ್ಲಿ ರಂಗೋಲಿ ಹಾಕೋಬೇಕು. ಈ ರೀತಿ ಮಾಡಿದ್ರೆ ಊಹಿಸಲಾರದಷ್ಟು ಐಶ್ವರ್ಯ ನಿಮ್ಮ ಪಾಲಾಗುತ್ತೆ. ಹಾಗೆ ಖಂಡಿತ ನಿಮ್ಮ ಮನೆಯೊಳಗೆ ಲಕ್ಷ್ಮೀ ದೇವಿ ಹೆಜ್ಜೆ ಇಡ್ತಾಳೆ. ಇದರಿಂದ ನೀವು ಮಾಡುವ ಪೂಜೆಗೆ ದೇವಿ ಅನುಗ್ರಹ ತಪ್ಪದೇ ಲಭಿಸುತ್ತೆ. ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಹಾಗೆ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿರುವವರು ವರಮಹಾಲಕ್ಷ್ಮಿ ಹಬ್ಬ ಬರುವುದಕ್ಕೂ ಮುಂಚೆ ಒಂದು ಗಾಜು ಬಟ್ಟಲಿಯ ತುಂಬ ಕಲ್ಲುಪ್ಪು ತುಂಬಿ ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೂ ಬಿಡಿ ಹೂವುಗಳನ್ನು ಹಾಕಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಟುಬಿಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗುತ್ತೆ. ಎಲ್ಲರ ಮನಸ್ಸಲ್ಲೂ ಕೂಡ ಯಾವುದೋ ಒಂದು ಕೋರಿಕೆ ಇದ್ದೇ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳೆಲ್ಲ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಬೇಗನೆ ನೆರವೇರಬೇಕು ಅಂದ್ರೆ ಹಬ್ಬ ಬರುವುದಕ್ಕೂ ಮುಂಚೆ ಒಂದು ಗಾಜು ಬಟ್ಟಲಿಯಲ್ಲಿ 2 ಚಮಚ ಕಲ್ಲುಪ್ಪು 4 ಲವಂಗ ಹಾಕಿಕೊಂಡು ಉಪ್ಪಿನ ಮೇಲೆ ನಿಮ್ಮ ಕೈಯನ್ನು ಇಟ್ಟು ಅದನ್ನು ಮಹಾಲಕ್ಷ್ಮಿ ಎಂದು ಭಾವಿಸುತ್ತಾ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿಕೊಂಡು
ಬಳಿಕ ಆ ಬಟ್ಟಲನ್ನು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣಿಸದಿರುವ ಪ್ರದೇಶದಲ್ಲಿ ಗುಪ್ತವಾಗಿ ಇಟ್ಟುಬಿಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳೆಲ್ಲ ಅತಿ ಶೀಘ್ರದಲ್ಲಿ ಖಂಡಿತ ನೆರವೇರುತ್ತೆ. ಸ್ವಲ್ಪ ಕಲ್ಲುಪ್ಪನ್ನು ಒಂದು ಚಿಕ್ಕ ಪೇಪರ್ನಲ್ಲಿ ಸುತ್ತಿ ನಿಮ್ಮ ಪರ್ಸೊಳಗೆ ಇಟ್ಟುಕೊಳ್ಳಿ. ಈ ರೀತಿ ಇಟ್ಟುಕೊಂಡ್ರೆ ಹಣಪರವಾಗಿರುವ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಶನಿವಾರದಂದು ಮಾತ್ರ ಯಾವುದೇ ಕಾರಣಕ್ಕೂ ಉಪ್ಪು ಕೊಂಡುಕೊಳ್ಳಬಾರದು. ಶನಿವಾರ ಮನೆಗೆ ಉಪ್ಪು ತಂದರೆ ಹಣದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅದೇ ರೀತಿ ಸಂಜೆ 6 ಗಂಟೆ ದಾಟಿದ ನಂತರ ಕೂಡ ಉಪ್ಪು ಮನೆಗೆ ತರಬಾರದು. ನಿಮ್ಮ ಮನೆ ಒರೆಸುವ ಪ್ರತಿ ಬಾರಿ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಕೊಂಡು ಮನೆ ಒರೆಸಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಯಾವುದೇ ಮೈಲಿಗೆ ಇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯವರಿಗೆಲ್ಲ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಹಣ ದುಡಿಯುತ್ತಾರೆ. ಅದೇ ರೀತಿ ನಿಮ್ಮ ವಾಹನಗಳು ತೊಳೆಯುವಾಗಲೂ ಕೂಡ ಕಲ್ಲುಪ್ಪು ಬೆರೆಸಿರುವಂತ ನೀರಿನಿಂದ ತೊಳೆದರೆ ವಾಹನಕ್ಕಿರುವ ಎಲ್ಲಾ ದೋಷಗಳು ಹೊರಟು ಹೋಗುತ್ತೆ, ಪ್ರಮಾದಗಳು ನಡೆಯುವುದಿಲ್ಲ. ಅದೇ ರೀತಿ ಕೆಲವರಿಗೆ ಯಾವಾಗಲೂ ಕೂಡ ಯಾವುದೋ ಒಂದು ಅನಾರೋಗ್ಯ ಸಮಸ್ಯೆ ಕಾಡುತ್ತಲೇ ಇರುತ್ತೆ. ಎಷ್ಟು ಔಷಧಿಗಳನ್ನು ಬಳಸಿದರೂ ಪ್ರಯೋಜನ ಇರುವುದಿಲ್ಲ. ಈ ರೀತಿ ಯಾರಾದರೂ ನಿಮ್ಮ ಮನೆಯಲ್ಲಿದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯವಾಗಿರುವಂತ ವ್ಯಕ್ತಿ ಒಂದು ಬಟ್ಟಲಿಯಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅನಾರೋಗ್ಯ ಇರುವಂತ ವ್ಯಕ್ತಿಯ ಮಂಚದ ಹತ್ತಿರನೋ ಅಥವಾ ಕೆಳಗಡೆನೋ ಇಡಬೇಕು. ಈ ರೀತಿ ಇಡೋದ್ರಿಂದ ಆ ವ್ಯಕ್ತಿಗಿರುವಂತ ಅನಾರೋಗ್ಯ ಸಮಸ್ಯೆ ಎಲ್ಲ ಅತೀ ಬೇಗನೆ ಹೊರಟು ಹೋಗುತ್ತೆ. ಅದೇ ರೀತಿ ತುಂಬಾ ಜನರ ಮನೆಯಲ್ಲಿ ಯಾವಾಗಲೂ ಕೂಡ ಹಣಕ್ಕೆ ಕಷ್ಟ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಮನೆಯಲ್ಲಿರುವಂತ ವಾಸ್ತುದೋಷ. ವಾಸ್ತು ದೋಷ ಇದ್ರೆ ಮನೆಯಲ್ಲಿ ಯಾವಾಗಲೂ ಕೂಡ ಕಷ್ಟ ಕಾಡುತ್ತೆ. ಮನೆಯಲ್ಲಿ ಹಣ ನಿಲ್ಲಲ್ಲ, ಸಾಲ ಹೆಚ್ಚಾಗುತ್ತಲೇ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿರೋ ವಾಸ್ತು ದೋಷಗಳೆಲ್ಲ ಹೋಗ್ಬೇಕು ಅಂದ್ರೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನ ಹಾಕಿ ಅದನ್ನ ಗಂಟುಗಟ್ಟಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡು ಸಂಜೆ ಅದನ್ನ ಮನೆಯೆಲ್ಲ ತೋರಿಸ್ಕೊಂಡು ಬಂದು ಕೊನೆಯಲ್ಲಿ ಆ ಗಂಟನ್ನ ನಿಮ್ಮ ಮನೆ ಮುಖದ್ವಾರ ಅಥವಾ ಗೇಟ್ ಯಾವುದಾದ್ರೂ ಒಂದಕ್ಕೆ ಕಟ್ಟಿಬಿಡಿ. ಮಾರನೇ ದಿನ ಈ ಗಂಟನ್ನ ತೆಗೆದುಕೊಂಡು ಹೋಗಿ ಯಾರು ತುಳಿಯದೇ ಇರುವಂತ ಪ್ರದೇಶದಲ್ಲಿ ಬಿಸಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆ ಮೇಲಿರುವಂತ ನರದೃಷ್ಟಿಯೆಲ್ಲ ಪೂರ್ತಿಯಾಗಿ ಹೊರಟು ಹೋಗಿ ಲಕ್ಷ್ಮೀದೇವಿ ಆಶೀರ್ವಾದ ಸಿಗುತ್ತೆ. ನಿಮ್ಮ ಸಮಸ್ಯೆಗಳೆಲ್ಲ ಬೇಗನೆ ನಿವಾರಣೆಯಾಗುತ್ತೆ. ಅದೇ ರೀತಿ ಇನ್ನೊಂದು ವಿಷಯ ಏನಂದ್ರೆ, ಅಡುಗೆ ಮನೆಯಲ್ಲಿ ನೀವು ಸ್ಟೋರ್ ಮಾಡಿಡುವಂತ ಕಲ್ಲುಪ್ಪು ಹಾಗೂ ಪುಡಿ ಉಪ್ಪು ಎರಡೂ ಕೂಡ ಗಾಜಿನ ಬಟ್ಟಲಿನಲ್ಲಿ ಮಾತ್ರ ಇಡಬೇಕು. ಅಪ್ಪಿತಪ್ಪಿ ಕೂಡ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಉಪ್ಪು ಇಡಬಾರದು. ಈ ರೀತಿ ಇಡೋದ್ರಿಂದ ಕೆಲವು ಗ್ರಹ ದೋಷಗಳು ಉತ್ಪತ್ತಿಯಾಗುತ್ತೆ. ಅದರ ಮೂಲಕ ಮನೆಯಲ್ಲಿ ಸಮಸ್ಯೆಗಳು ತಲೆ ಎತ್ತುತ್ತೆ. ಹಾಗಾಗಿ ಉಪ್ಪನ್ನು ಗಾಜಿನ ಬಾಟಲಿಯಲ್ಲಿ ಮಾತ್ರ ಶೇಖರಣೆ ಮಾಡಿಡಿ. ಯಾಕಂದ್ರೆ ಉಪ್ಪು ಹಾಗೂ ಗಾಜು ಎರಡೂ ಕೂಡ ರಾಹು ಗ್ರಹಕ್ಕೆ ಸಂಬಂಧಿಸಿರುವುದು. ಉಪ್ಪು ಗಾಜಿನ ಜೊತೆ ಬೆರೆತಿದ್ದರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುತ್ತೆ. ಹಾಗೆ ತುಂಬಾ ಜನರ ಮನೆಯಲ್ಲಿ ಹಣ ನೀರಿನಂತೆ ಖರ್ಚಾಗುತ್ತಿರುತ್ತೆ. ಎಷ್ಟು ಹಣ ಬಂದರೂ ಮನೆಯಲ್ಲಿ ರೂಪಾಯಿ ಕೂಡ ಉಳಿಯಲ್ಲ. ಅಂತವರು ನಿಮಗೆ ಸಂಬಳ ಬಂದ ತಕ್ಷಣ ಮೊಟ್ಟ ಮೊದಲನೇದಾಗಿ ಒಂದು ಕಲ್ಲುಪ್ಪನ್ನು ಕೊಂಡುಕೊಂಡು ನಿಮ್ಮ ಮನೆಗೆ ತಂದ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಿಮಗಿರುವಂತ ಅನಗತ್ಯ ಖರ್ಚುಗಳು ಕಡಿಮೆ ಆಗುತ್ತೆ. ಸಾಧ್ಯವಾದಷ್ಟು ಕೈಯಿಂದ ಕೈಗೆ ಉಪ್ಪನ್ನ ಕೊಡೋಕೆ ಹೋಗಬೇಡಿ. ಅಂದ್ರೆ ನಿಮ್ಮ ಕೈಯಿಂದ ಇತರರ ಕೈಗೆ ಉಪ್ಪನ್ನು ಕೊಡಬಾರದು. ಯಾಕಂದ್ರೆ ಉಪ್ಪು ಐಶ್ವರ್ಯಕ್ಕೆ ಸಮಾನ. ಹಾಗಾಗಿ ನಿಮ್ಮ ಕೈಯಿಂದ ಬೇರೆಯವರಿಗೆ ಉಪ್ಪನ್ನು ಕೊಟ್ರೆ ನಿಮ್ಮ ಕೈಯಲ್ಲಿರುವಂತ ಧನರೇಖೆ, ಮನೆಯಲ್ಲಿರುವಂತ ಐಶ್ವರ್ಯ ಎಲ್ಲ ಕೂಡ ಅವ್ರಿಗೆ ಹೊರಟೋಗುತ್ತೆ. ಮುಖ್ಯವಾದ ಕೆಲಸದ ಮೇಲೆ ಹೊರಗೋಗೋರು ಕಲ್ಲುಪ್ಪನ್ನ ನೋಡಿ ಮನೆ ಬಿಟ್ರೆ ಒಳ್ಳೇದು. ಈ ರೀತಿ ಮಾಡಿದ್ರೆ ನೀವು ಮಾಡೋ ಕೆಲಸದಲ್ಲಿ ಯಾವುದೇ ವಿಘ್ನ ಇಲ್ದಿರ ಕೆಲಸ ಪೂರ್ಣಗೊಳ್ಳುತ್ತೆ. ಆಗಾಗ ಅಥವಾ ವಾರಕ್ಕೆ 1-2 ಬಾರಿಯಾದ್ರೂ ಉಪ್ಪು ನೀರನ್ನು ಮನೆಯೆಲ್ಲ ಚಿಮ್ಕಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶಿಸುತ್ತೆ. ಪಾಸಿಟಿವ್ ಎನರ್ಜಿ ಅಂದ್ರೆ ಸಕಾರಾತ್ಮಕ ಶಕ್ತಿ, ಅಂದ್ರೆ ದೈವಶಕ್ತಿ. ದೈವಶಕ್ತಿ ಇರೋ ಕಡೆ
ಯಾವಾಗಲೂ ಸುಖ, ಸಂತೋಷ, ನೆಮ್ಮದಿ ಮಾತ್ರ ಇರುತ್ತೆ. ಸ್ನೇಹಿತರೆ, ಈಗ ನಾನು ಹೇಳಿರೋ ಪರಿಹಾರಗಳಲ್ಲಿ ನೀವು ಬಳಸಿರುವಂತ ಉಪ್ಪನ್ನ ನಿಮ್ಮ ಕೆಲಸ ಮುಗಿದ ಮೇಲೆ ಅಥವಾ ಒಂದು ವಾರದ ನಂತರ ಯಾವುದಾದರೂ ಮರದ ಕೆಳಗಡೆನೋ ಅಥವಾ ಯಾರೂ ತುಳಿದೇ ಇರೋ ಜಾಗದಲ್ಲೋ ಅಥವಾ ಹರಿಯೋ ನೀರಿನಲ್ಲೋ ಎಸೆದು ಮತ್ತೆ ಬೇಕಾದ್ರೆ ಹೊಸ ಉಪ್ಪನ್ನ ಬಳಸ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.